ಆರಕ್ಕೆ ಏರೋ ಮೂರಕ್ಕೆ ಇಳಿಯೋ ತರಕಾರಿ ಅಂದ್ರೆ ಅದು ಟೊಮ್ಯಾಟೊ ಮತ್ತು ಈರುಳ್ಳಿ ಮಾತ್ರ. ವರ್ಷದಲ್ಲಿ 2-3 ಬಾರಿ ಪಾತಾಳಕ್ಕೆ ಕುಸಿಯುತ್ತಿದ್ದ ಇದೇ ತರಕಾರಿ ಬೆಲೆಗಳು ಈಗ ಗಗನಕ್ಕೇರಿವೆ. ಅದರಲ್ಲೂ ಟೊಮ್ಯಾಟೊ ರೇಟ್ ಕೇಳಿ ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ. ತಿಳಿ ಸಾಂಬಾರ್ಗೂ ಬೇಕು, ಗಟ್ಟಿ ಸಾಂಬಾರ್ಗೂ ಬೇಕು. ರೈಸ್ ಬಾತ್, ಪಲಾವ್, ಕರಿ ಅಂತ ಎಲ್ಲದರಲ್ಲೂ ಕಾಣಿಸ್ಕೊಳ್ಳುತ್ತೆ ಟೊಮ್ಯಾಟೊ. ಆದ್ರೆ ಅದೇ ಟೊಮ್ಯಾಟೊ ಈಗ ಗ್ರಾಹಕರ ಕೈಗೆಟುಕದಂತಾಗಿದೆ. ಕೆಂಪು ಸುಂದರಿಯ ರೇಟ್ ಕೇಳಿ ಗ್ರಾಹಕರು ಶಾಕ್ ಆಗ್ತಿದ್ದಾರೆ. ಶತಕದತ್ತ ಟೊಮ್ಯಾಟೊ ಬೆಲೆಯ ಓಟ. ಮಳೆ ಅಬ್ಬರ, ಕಡಿಮೆ ಇಳುವರಿ, ಬೆಲೆ ಏರಿಕೆ. 5 ರೂಪಾಯಿ 10 ರೂಪಾಯಿ ಅಂತ ಒಮ್ಮೊಮ್ಮೆ ಪಾತಾಳಕ್ಕೆ ಕುಸಿತಾ ಇದ್ದ ಟೊಮ್ಯಾಟೊ ಬೆಲೆ ಈಗ ಆಕಾಶಕ್ಕೇರಿದೆ. ಟೊಮ್ಯಾಟೊ ತರೋಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದ ಗ್ರಾಹಕರು ಬೆಲೆ ಕೇಳಿ ಏದುಸಿರು ಬಿಡ್ತಿದ್ದಾರೆ. 15-20 ದಿನಗಳ ಕೆಳಗೆ 1 ಕೆಜಿ ಟೊಮ್ಯಾಟೊ ಬೆಲೆ 20 ರೂಪಾಯಿ ಇತ್ತು. ಆದ್ರೀಗ 70-80 ರೂಪಾಯಿ ಆಗಿದೆ. ಕೆಲವು ಕಡೆ ಗುಣಮಟ್ಟದ ಟೊಮ್ಯಾಟೊ 100 ರೂಪಾಯಿವರೆಗೂ ಮಾರಾಟ ಆಗ್ತಿದೆಯಂತೆ. ಅಷ್ಟಕ್ಕೂ ಕೋಲಾರ, ಹೊಸಕೋಟೆ ಭಾಗದಿಂದಲೇ ನಗರಕ್ಕೆ ಹೆಚ್ಚು ತರಕಾರಿ ಬರುತ್ತೆ. ಈ ಬಾರಿ ಹೆಚ್ಚು ಮಳೆ ಆಗಿದ್ರಿಂದ ಬೆಳೆ ನಾಶವಾಗಿದ್ದು ಇಳುವರಿ ಕಡಿಮೆ ಆಗಿದೆ. ಬೇಡಿಕೆಗೆ ತಕ್ಕಂತೆ ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಹೋಲ್ಸೇಲ್ ಮಾರ್ಕೆಟ್ನಲ್ಲೇ 50-60 ರೂಪಾಯಿಗೆ ಟೊಮ್ಯಾಟೊ ಸೇಲ್ ಆಗ್ತಿದೆ. ಇನ್ನು ಮಹಾರಾಷ್ಟ್ರ, ಬಂಗಾಳ, ಗುಜರಾತ್ಗೂ ಇಲ್ಲಿಂದಲೇ ಟೊಮ್ಯಾಟೊ ಹೋಗ್ತಿರೋದ್ರಿಂದ ಬೆಲೆ ಏರಿಕೆ ಆಗಿದೆ. ಅಂದರೆ ಸ್ವಲ್ಪ ಹಳೆಗೆ ಇಷ್ಟ ಆಗಿರ್ತಾರಲ್ಲ ಅವ್ರದ್ದು ಖಾಲಿ ಮಾಡೋಕ್ಕೆ ನೆನ್ನೆಯಿಂದ 100 ರೂಪಾಯಿ ಇಲ್ಲ, ಎಲ್ಲೂ ಇಲ್ಲ. 50 ರೂಪಾಯಿ ನಡ ಲಾಸ್ಟ್ ಫೈನಲ್, 50-60 ರೂಪಾಯಿ. ಮಳೆ ಫಾಲ್ಟಿಂದ ಬೆಜಾ ಡೌನ್ ಆಗಿರೋದು. ಡೌಟ್ ಹೇಳೋಕ್ಕಾಗಲ್ಲ, 50-50 ಐತೆ ಹಿಡ್ಕೊಳ್ಳೋಣ. ಇವಾಗ ನಮ್ಗೆ ಒಂದು 1700-800 ಕ್ರೇಟ್ ಬರೋದು. ಇವಾಗ 300-400 ಕ್ರೇಟ್ಗೂ ಅದಕ್ಕೂ ವ್ಯಾಪಾರ ಇಲ್ಲ. ಹಬ್ಬ, ದಸರಾ ಹಬ್ಬ ನೋಡಬೇಕು, ಏನಾಗುತ್ತೆ ಹೇಳೋಕ್ಕಾಗಲ್ಲ. ಜಾಸ್ತಿನೇ ಆಗ್ಬೋದು, ಕಮ್ಮಿನೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಏರುಗತಿಯಲ್ಲೇ ಓಡ್ತಿದೆ ಈರುಳ್ಳಿ. ಟೊಮ್ಯಾಟೊ ಮಾತ್ರವಲ್ಲ, ಈರುಳ್ಳಿ ಕೂಡ ಅದೇ ದಾರಿಯಲ್ಲಿದೆ. ಕಳೆದ 1 ತಿಂಗಳಿಂದಲೂ ಕೆಜಿ ಈರುಳ್ಳಿ ಬೆಲೆ 50-60 ಆಸುಪಾಸಿನಲ್ಲೇ ಇದೆ. ಯಶವಂತಪುರ ಎಪಿಎಂಸಿಯಲ್ಲಿ ಹೋಲ್ಸೇಲ್ ದರವೇ 50 ರೂಪಾಯಿ ಇದೆ. ದೀಪಾವಳಿ ವೇಳೆಗೆ ಇನ್ನಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ಬೆಲೆ ಹೆಚ್ಚಳದಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ತುಂಬಾ ಕಷ್ಟ ಆಗ್ತಾ ಇದೆ. ಇದ್ದಂಗಿದ್ದಾಗೆ 70 ರೂಪಾಯಿ 80 ರೂಪಾಯಿ ಆಗಿದೆ ಅಲ್ವಾ. ನಮ್ಮಂತವ್ರು ತುಂಬಾ ಕಷ್ಟ ಆಗ್ತಾ ಇದೆ. ಒಂಚೂರು ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, ಅಲ್ಲೆಲ್ಲ ಇನ್ನೂ ಜಾಸ್ತಿ 80-85 ರೂಪಾಯಿ, ಇಲ್ಲೇ 60 ರೂಪಾಯಿ ಮಾಡ್ತಾ ಇದ್ದಾರೆ ಕೆಜಿ. ಅಲ್ಲಿ 85 ಇದೆ ನಮ್ಮ ಮನೆ ಹತ್ರ. ಅದಕ್ಕೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ತಗೊಂಡು ಹೋಗ್ತೀವಿ. ಹಾಕೋದೇ ನಿಲ್ಸ್ಬೇಕಷ್ಟೇ, ಇನ್ನೇನು ಮಾಡೋದು ನಮ್ಮಂತ ಬಡವರು. 100 ರೂಪಾಯಿ ಆಗಿ ಹೋಗಿದೆ. ಇಲ್ಲೇ ಎಷ್ಟಿರುವಾಗ ಮನೆ ಅಕ್ಕಪಕ್ಕ ಪುನಃ ಜಾಸ್ತಿ ಇರ್ತದಲ್ಲ, ಅವ್ರು ಇಲ್ಲಿಂದ ತಂದು ಮಾರಬೇಕಲ್ಲ. ಆರಿಸ್ಕೊಳ್ಳೋಕ್ಕೂ ಬಿಡುಲ್ಲ. ಅದು ಮನೆಗೆ ಹೋಗಿದ್ಮೇಲೆ 3-4 ಕೊಳ್ತು ಹೋಗ್ತದೆ. ಕ್ವಾಲಿಟಿ ಸರಿ ಚೆನ್ನಾಗಿಲ್ಲ ಈಗಿನ ಟೊಮೆಟೊದು. ಅದೇ ಜಾಸ್ತಿ ಮಾಡ್ತಾ ಇದ್ದಾರ, ಜಾಸ್ತಿ ಆಗುದಂತ ಎಲ್ಲ ಜಾಸ್ತಿ. ಈಗ ಎಲ್ಲ ಬೆಲೆನೂ ಜಾಸ್ತಿ, ಎಲ್ಲದರಲ್ಲೂ ಜಾಸ್ತಿ ಆಗಿದೆ. ಬಡವರಿಗೆ ತುಂಬಾ ಕಷ್ಟ ಜೀವನ ಮಾಡೋದು. ದಸರಾ ಆಯುಧ ಪೂಜೆಗೆ ಇನ್ನು 2 ದಿನ ಬಾಕಿ ಇದ್ದು ಈಗಾಗಲೇ ಮಾರ್ಕೆಟ್ಗೆ ಕುಂಬಳ, ಬಾಳೆಕಂದು ಲಗ್ಗೆ ಇಟ್ಟಿವೆ. ಅವುಗಳ ಬೆಲೆ ಕೂಡ ಏರಿಕೆಯಾಗಿದೆ. ಪೂರ್ಣಿಮಾ, TV9 ಬೆಂಗಳೂರು.